ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಮಿತ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ನ 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಗನಿಗೋಸ್ಕರ ಫುಡ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಅಮ್ಮಂದ್ರಿಗೂ ಏನು ಪ್ರಾಬ್ಲಮ್ ಅಂತ ಅಂದರೆ ಮಕ್ಕಳಿಗೆ ಏನು ಮಾಡಿ ತಿನ್ನಿಸೋದು, ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಆ್ಯಂಡ್ ನನಗೂ ಕೂಡ ಹಾಗೇ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಅಂತ ನನ್ನ ಮಗನಿಗೆ ಡಿಫ್ರೆಂಟ್ ರೆಸಿಪಿಗಳನ್ನ ಮಾಡ್ತಾಯಿರ್ತೀನಿ. ಸೊ ಈ ಒಂದು ರೆಸಿಪಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಇವಾಗ ನನ್ನ ಮಗನಿಗೆ ಏಜ್ ಬಂದುಬಿಟ್ಟು 1.5 ವರ್ಷ. ಸೊ ಅವನಿಗೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವೀಟ್ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಸೊ ಇವತ್ತು ಅವನಿಗೆ ದಾಲ್ ವಿತ್ ಪಾಲಕ್ ಕಿಚಡಿ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಬನ್ನಿ ಕ್ವಿಕ್ಕಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹಸ್ಬೆಂಡು ಮಾರ್ಕೆಟಿಂದ ಸೊಪ್ಪು ಮತ್ತು ತರಕಾರಿನ ಫ್ರೆಶ್ ಆಗಿ ತೊಗೊಂಡು ಬಂದಿದ್ದರು. ಸೊ ಈ ಥರ ಸೊಪ್ಪುಗಳು ಮತ್ತು ತರಕಾರಿಗಳು ಫ್ರೆಶ್ ಆಗಿರೋದನ್ನು ನೋಡಿದ್ರೆ ನನಗೆ ಏನಾದರೂ ಡಿಫ್ರೆಂಟ್ ರೆಸಿಪಿಗಳನ್ನ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಬೇರೆಯವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ, ಬಟ್ ನನಗೆ ಈ ಥರ ಫ್ರೆಶ್ ಆಗಿರೋದು ನೋಡಿದ್ರೆ ಡಿಫ್ರೆಂಟ್ ಆಗಿರೋ ರೆಸಿಪಿಗಳನ್ನ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಏನಾದರೂ ಡಿಫ್ರೆಂಟ್ ಆಗಿರೋ ರೆಸಿಪಿಗಳನ್ನ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆನೇ ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ದೆ. ದೋಸೆ ಯಾವಾಗಲೂ ಮಾಡ್ತಾ ಇರ್ತೀವಿ. ಸೊ ಫ್ರೆಶ್ ಆಗಿ ತರಕಾರಿ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ಮತ್ತು ಸೊಪ್ಪು ಆ್ಯಡ್ ಮಾಡಿ ಉತ್ತಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಉತ್ತಪ್ಪ ಮಾಡಿದ್ದೆ. ಜೊತೆಗೆ ನನ್ನ ಮಗಳಿಗೆ ಕಾಯಿ ಚಟ್ನಿ ಬೇಕೇ ಬೇಕು. ಸೊ ಅದು ಚಟ್ನಿ ಮಾಡಿಲ್ಲ ಅಂತಂದರೆ ಅವಳು ಇಡ್ಲಿ ದೋಸೆ ತಿನ್ನೋದೇ ಇಲ್ಲ. ಸೊ ಜೊತೆಗೆ ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೆ. ಆ್ಯಂಡ್ ನಾವು ಏನು ತಿಂತೀವೋ ಸೊ ಅದನ್ನೇ ಸ್ವಲ್ಪ ಟೇಸ್ಟ್ ಮಾಡಿಸ್ತೀನಿ. ಆ್ಯಂಡ್ ಕೆಲವ್ರು ಕೇಳ್ತಾ ಇರ್ತೀರ, ಸೊ ಮಕ್ಕಳಿಗೆ ಅದು ಹೆಂಗೆ ಸೆಟ್ ಆಗುತ್ತೆ, ನಾವು ತಿನ್ನೋ ಊಟ ಅಂತ ಕೇಳ್ತಾ ಇರ್ತೀರ. ಸೊ ನಾನು ಅಡುಗೆ ಮಾಡಬೇಕಾದ್ರೆ ಉಪ್ಪು ಮತ್ತು ಖಾರನ ಕಡಿಮೆ ಹಾಕಿರ್ತೀನಿ. ಸೊ ನಾನು ನನ್ನ ಹಸ್ಬೆಂಡ್ ಊಟ ಮಾಡಬೇಕಾದ್ರೆ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಎವ್ರಿ ವೀಕ್ ಕೆಂಪು ಚಟ್ನಿ ಮಾಡಿರ್ತೀನಿ. ಎವ್ರಿ ವೀಕ್ ಅದು ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿನೇ ಎವ್ರಿ ವೀಕ್ ಕೆಂಪು ಮೆಣಸಿನ್ಕಾಯಿ ತೊಗೊಂಡು ಬರ್ತಾರೆ. ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ನನ್ನ ಹಸ್ಬೆಂಡು ರೈಸು, ಸಾಂಬಾರು, ಚಪಾತಿ, ಪಲ್ಯ ಮಾಡೋಕ್ಕೆ ಹೇಳಿದ್ರು. ಸೊ ಚಪಾತಿ ಅವನಿಗೆ ಹಾಲಲ್ಲಿ ಹಾಕಿ ತಿನ್ನಿಸಿದ್ರೆ ಸರಿ ಹೋಗಲ್ಲ, ಅದು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಲ್ಲ. ಸೊ ಹಾಗಾಗಿ ಹೇಗೂ ನಾನು ಸಾಂಬಾರು ಮಾಡ್ತಾಯಿದ್ದೆ ಅಲ್ಲ ತೊಗರಿಬೇಳೆದು, ಅದ್ರ ಜೊತೆಗೆ ನಾನು ಸ್ವಲ್ಪನೇ ಚನ್ನಂಗಿ ಬೇಳೆ ಮತ್ತು ಹೆಸರು ಬೇಳೆ ಹಾಕಿದ್ದೆ. ಸೊ ಅದು ಕಂಪ್ಲೀಟ್ ಕುಕ್ ಆದಮೇಲೆ ಅದನ್ನ ಸ್ವಲ್ಪನೇ ನನ್ನ ಮಗನಿಗೆ ಎಷ್ಟು ಬೇಕೋ ಅಷ್ಟು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಸೊಪ್ಪುಗಳನ್ನ ಆ್ಯಡ್ ಮಾಡಿ ಅವನಿಗೆ ಏನಾದರೂ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ನಾವು ಯಾವ ರೀತಿ 3 ಟೈಮ್ಸ್ ಊಟ ಮಾಡ್ತೀವೋ ಸೊ ಅದೇ ರೀತಿ ಅವನಿಗೆ ಮಾಡಿಸ್ತೀನಿ 3 ಟೈಮ್ಸು. ಮಧ್ಯದಲ್ಲಿ ಸ್ನ್ಯಾಕ್ಸ್ ಅವ್ನು ತಿಂದಿರೋ ಟೈಮಿಂಗ್ಸ್ನ ನೋಡಿಬಿಟ್ಟು ಮಧ್ಯ ಸ್ವಲ್ಪ ಫೀಡ್ ಮಾಡ್ತೀನಿ. ಆ್ಯಂಡ್ ಸ್ನ್ಯಾಕ್ಸ್ ಥರ ಫ್ರೂಟ್ಸ್ಗಳನ್ನೆಲ್ಲ ತಿನ್ನಿಸ್ತಾ ಇರ್ತೀನಿ. ನಾನು ತೊಗರಿಬೇಳೆ ಕುಕ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡೋದಕ್ಕೆ ತುಪ್ಪ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ತುಪ್ಪ ಮನೇಲಿ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಇವಾಗ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು, ಒಂದೇ ಪೀಸು ಆನಿಯನ್ ಮತ್ತು ಟೊಮೆಟೊ, ಕಟ್ ಮಾಡಿರೋ ಪಾಲಕು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅಂತ ಅನಿಸುತ್ತೆ ಅದರ ಫ್ಲೇವರ್ಗೆ. ಸೊ ಟೇಸ್ಟು ಕೂಡ ಅವರಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ದಾಲ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪನೇ ಟೇಸ್ಟಿಗೆ ನಾನು ಆಲ್ರೆಡಿ ಹೇಳ್ದಾಗೆ ಅವನಿಗೆ ಸ್ವಲ್ಪನೇ ಸಾಲ್ಟ್ ಮತ್ತು ಸ್ವೀಟ್ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಸೊ ಟೇಸ್ಟಿಗೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಕಲರ್ಗೆ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅಕ್ಕಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಆಲ್ರೆಡಿ. ರೈಸ್ ಕುದಿಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು, ಇದು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ಸ್ಮ್ಯಾಶ್ ಮಾಡೋ ಅವಶ್ಯಕತೆಯೇ ಇರಲ್ಲ. ನಾನು ಇವಾಗ ಆಲ್ರೆಡಿ ನಮಗೋಸ್ಕರ ರೈಸ್ಗೆ ಹಾಕಿದ್ದೆ ಕುಕ್ಕರಲ್ಲಿ. ಸೊ ಹಾಗಾಗಿ ಅವನಿಗೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಒಗ್ಗರಣೆ ಮಾಡಿಕೊಂಡೆ. ಆ್ಯಂಡ್ ಇದನ್ನು ಮಿಕ್ಸಿಗೆ ನಾನು ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ ನನ್ನ ಮಗನಿಗೆ ನಾಲ್ಗೆ ಮೇಲೆ ಏನಾದರೂ ಸಿಕ್ತು ಅಂತ ಅಂದರೆ ಅವ್ನು ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಸೊಪ್ಪುಗಳು ಹಾಕಿರೋದ್ರಿಂದ ನಾಲ್ಗೆ ಮೇಲೆಲ್ಲ ಸಿಗ್ತಾ ಇರುತ್ತೆ. ಅದಕ್ಕೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೈಯಿಂದ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು, ಬಟ್ ಅದು ಅಷ್ಟು ಕಂಪ್ಲೀಟಾಗಿ ಆಗಲ್ಲ. ಸೊ ಹಾಗಾಗಿ ಮಿಕ್ಸಿಲಿ ಹಾಕಿದ್ರೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗುತ್ತೆ. ಸೊ ಇವಾಗ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಸ್ಮ್ಯಾಶ್ ಆಗಿದೆ. ಇದರಲ್ಲಿ ಸೊಪ್ಪುಗಳೇ ಸಿಗ್ತಾ ಇಲ್ಲ. ಮಕ್ಕಳಿಗೆ ತಿನ್ನೋದಕ್ಕೂ ಈಸಿ ಆಗಿಬಿಡುತ್ತೆ. ಆ್ಯಂಡ್ ನಾನು ನನ್ನ ಮಗನಿಗೆ ತಿನ್ನಿಸ್ತಾ ಇರಬೇಕಾದ್ರೆ
ನನ್ನ ಮಗಳದು ಏನೂ ಸೌಂಡೇ ಬರ್ತಾ ಇರಲಿಲ್ಲ. ಸೊ ಏನು ಮಾಡ್ತಾ ಇದ್ದಾಳೆ ಆಚೆ ಕಡೆ ಅಂತ ನೋಡೋಣ ಅಂತ ಬಂದರೆ, ನಾನು ಮೋಪಿಂಗ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ನನ್ನ ಮಗನಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಬಟ್ ಅವಳು ಅದನ್ನು ತೊಗೊಂಡ್ಬಿಟ್ಟು ಆಚೆ ಕಡೆ ಮೋಪಿಂಗ್ ಮಾಡ್ತಾಯಿದ್ಲು. ಸೊ ನಾನೇನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವಳು ಬಂದುಬಿಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ನಾನು ನನ್ನ ಮಕ್ಕಳಿಗೆ ಮೊಬೈಲೆಲ್ಲ ಕೊಡೋದೇ ಇಲ್ಲ. ಆ್ಯಂಡ್ ನನ್ನ ಮಗಳು ಅಷ್ಟೇ ಮೊಬೈಲೇ ಕೇಳೋದಿಲ್ಲ. ಅವಳ ಮೈಂಡ್ಸೆಟ್ ಹೆಂಗೆ ಅಂತ ಅಂದರೆ, ನಾನೇನಾದರೂ ಕೆಲಸ ಮಾಡ್ತಾ ಇರ್ತೀನಲ್ಲ, ಸೊ ಅದನ್ನು ಅವಳು ಮಾಡಬೇಕನ್ನೋ ಮೈಂಡ್ಸೆಟ್ ಅವಳದು. ಲೈಕ್ ಇವಾಗ ನಾನೇನಾದರೂ ಕಸ ಗುಡಿಸ್ತಾ ಇದ್ದರೆ, ನೆಲ ಒರೆಸ್ಬೇಕಾದ್ರೆ ಅವಳು ಅದನ್ನೇ ಮಾಡ್ತೀನಿ ಅಂತ ಅನ್ನೋದು, ಅಥವಾ ನಾನೇನಾದರೂ ವೀಡಿಯೋ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ, ನಾನು ವಾಯ್ಸ್ ಓವರ್ ಕೊಡ್ತೀನಿ, ಈ ಥರ ಮೈಂಡ್ಸೆಟ್ ಅವಳದು. ಸೊ ಹಾಗಾಗಿ ಅವಳು ಕೂಡ ಮೊಬೈಲ್ ಕೇಳೋದಿಲ್ಲ. ಆ್ಯಂಡ್ ಸುಮಾರು ಜನ ಮಾಡೋ ತಪ್ಪುಗಳನ್ನೇ ನಾನು ಕೂಡ ಮಾಡಿದ್ದೀನಿ. ನನ್ನ ಮಗಳು ಊಟ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ನಾನು ಮೊಬೈಲ್ ಕೊಡ್ತಾ ಇದ್ದೆ. ಬಿಕಾಸ್ ನಾನು ಆಫೀಸಿಗೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿದ್ದಾಗ. ಸೊ ಅವಳು ಆಫೀಸಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅವಳಿಗೆ ಮೊಬೈಲ್ ಕೊಡ್ತಾ ಇದ್ದೆ. ಸೊ ಸ್ವಲ್ಪ ದಿವಸ ಅವಳಿಗೆ ಮೊಬೈಲ್ ಕೊಟ್ಟು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ಲು ಅವಳು. ಹೆಂಗಾಗೋಗಿತ್ತು ಅಂತ ಅಂದರೆ, ಅವಳಿಗೆ ಊಟ ಮಾಡಿಸ್ಬೇಕಾದ್ರೂ ಮೊಬೈಲ್ ಕೊಡಬೇಕಿತ್ತು, ಮಲಗಿಸ್ಬೇಕಾದ್ರೂ ಮೊಬೈಲ್ ಕೊಡಬೇಕಿತ್ತು. ಸೊ ಆ ಥರ ಆಗೋಗಿತ್ತು. ನಾನು ನನ್ನ ಸೆಕೆಂಡ್ ಡೆಲಿವರಿಗೆ ಅಂತ ಊರಿಗೆ ಹೋದ್ನಲ್ಲ, ಸೊ ಆಗ ಅವಳಿಗೆ ಮೊಬೈಲ್ ರೂಢಿ ಕಂಪ್ಲೀಟಾಗಿ ತಪ್ಪು ಹೋಯಿತು. ನಮ್ಮದು ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು. ಸೊ ಹಾಗಾಗಿ ಅಲ್ಲಿ ಎಲ್ಲರ ಜೊತೆಗೂ ಆಟ ಆಡ್ಕೊಂಡಿದ್ಲು. ಸೊ ಸ್ವಲ್ಪನೇ ಅವಳಿಗೆ ಮೊಬೈಲ್ ರೂಢಿನೇ ತಪ್ಪು ಹೋಯಿತು. ನಮ್ಮ ಮನೆಯಲ್ಲಿ ಎಲ್ಲರೂ ಅವಳನ್ನು ಆಟ ಆಡಿಸ್ತಾಯಿದ್ರು. ಸೊ ಹಾಗಾಗಿ ಅವಳಿಗೆ ಮೊಬೈಲ್ ನೆಸೆಸಿಟಿನೇ ಬರಲಿಲ್ಲ. ಆ್ಯಂಡ್ ನಾವು ಮಕ್ಕಳನ್ನ ಎಷ್ಟು ಆಟ ಆಡೋದ್ರಲ್ಲಿ ಬ್ಯುಸಿಯಾಗಿ ಇಡ್ತೀವೋ, ಸೊ ಮಕ್ಕಳಿಗೆ ಮೊಬೈಲ್ ಕಡೆ ರೂಢಿ ಹೋಗೋದೇ ಇಲ್ಲ. ಸೊ ನಾವೇನೇ ನಮ್ಮದೇನೋ ಕೆಲಸ ಇದೆ, ಏನೋ ಅವ್ರು ಸುಮ್ಮನೆ ಕೂತ್ಕೊಳ್ತಾ ಇಲ್ಲ ಅಥವಾ ಊಟ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೊಬೈಲ್ ಕೊಟ್ಟರೆ ಅದು ಅವರಿಗೆ ರೂಢಿ ಆಗಿಬಿಡುತ್ತೆ. ಸೊ ಮಕ್ಕಳನ್ನ ನಾವು ಆದಷ್ಟು ಈ ಥರ ಆ್ಯಕ್ಟಿವಿಟೀಸ್ಗಳಲ್ಲಿ ಅಥವಾ ಊಟ ಎಲ್ಲ ಮಾಡಿಸ್ಬೇಕಾದ್ರೆ ಈ ಥರ ಆಟ ಆಡಿಸ್ಕೊಂಡು ಊಟ ಮಾಡಿಸಿದ್ರೆ ಅವರಿಗೆ ಮೊಬೈಲ್ ತೋರಿಸೋ ನೆಸೆಸಿಟಿನೇ ಬರಲ್ಲ. ಆ್ಯಂಡ್ ಅವರು ಕೂಡ ಅದಕ್ಕೆ ಅಡಿಕ್ಟ್ ಆಗಲ್ಲ. ಸೊ ಆದಷ್ಟು ಮಕ್ಕಳನ್ನ ಆ್ಯಕ್ಟಿವ್ ಆಗಿ ಇಡೋದಕ್ಕೆ ಟ್ರೈ ಮಾಡಿ. ಈವ್ನಿಂಗು ನನ್ನ ಮಗಳಿಗೆ ಟೀ ಟೋಸ್ಟ್ ಕೊಟ್ಟಿದ್ದೆ. ಸ್ಟಾರ್ಟಿಂಗಲ್ಲಿ ತಿಂತಾನೇ ಇದ್ಲು, ಬಟ್ ಆಮೇಲೆ ತುಂಬ ಬಿಸಿ ಇದೆ ಮಮ್ಮಿ ಅಂತ ನಾಟಕ ಮಾಡ್ತಾಯಿದ್ಲು. ಅವಳಿಗೆ ಯಾವಾಗಲೂ ನಾನು ಉಗುರು ಬೆಚ್ಚಗಿರೋ ಟೀನೇ ಕೊಡ್ತೀನಿ. ಅವಳಿಗೆ ಟೀ ನಾನು ಯಾವಾಗಲೂ ಕೊಡಲ್ಲ. ಸಂಡೇ ನಾವು ಈವ್ನಿಂಗ್ ಟೈಮು ಕುಡಿತಾ ಇರಬೇಕಾದ್ರೆ ಅವಳು ಎಚ್ಚರ ಇದ್ದರೆ ಮಾತ್ರ ಅವಳಿಗೆ ಟೀ ಕೊಡ್ತೀನಿ, ಇಲ್ಲ ಅಂತಂದರೆ ಕೊಡಲ್ಲ. ಆ್ಯಂಡ್ ನನ್ನ ಮಗ ಮಲ್ಕೊಂಡಿದ್ದ, ಅವನಿಗೆ ಇವಾಗ ನಿದ್ದೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಅವನು ಎದ್ದಿರೋ ಟೈಮಲ್ಲಿ ನನ್ನ ಮಗಳು ಎದ್ದಿರಬೇಕು, ಇಲ್ಲ ಅಂತ ಅಂದರೆ ಹೊಡೆದು ಅವಳಿಗೆ ಗಿನ್ಬಿಟ್ಟು ಎಬ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ವೀಡಿಯೋದಲ್ಲಿ ನೋಡಿರ್ಬೋದು, ಅವಳನ್ನ ಎಬ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದ. ಆ್ಯಕ್ಚುಲಿ ಅವಳಿಗೆ ಎಕ್ಸಾಮ್ಸ್ ಇತ್ತು ಅಂತ ಅಂದ್ಬಿಟ್ಟು ಹೋಮ್ವರ್ಕ್ ಕೊಟ್ಟಿದ್ರು, ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಡೇನಲ್ಲಿ ಅವಳು ಒನ್ ಟೈಮ್ ಮಲ್ಕೊಂಡಿದ್ಲು ಅಂತ ಅಂದರೆ, ಸೊ ನೈಟು ಸ್ವಲ್ಪ ಲೇಟಾಗಿ ಮಲ್ಕೊಳ್ತಾಳೆ. ಡೇ ಟೈಮ್ ಅವಳು ಮಲಗಿಲ್ಲ ಅಂತ ಅಂದರೆ 7 o'clock 8 o'clock ಈ ಥರ ಮಲ್ಕೊಂಡ್ಬಿಟ್ಟಿರ್ತಾಳೆ. ಸೊ ಹಾಗಾಗಿ ಡೇ ಟೈಮ್ ಅವಳು ಮಲಗಿರಲಿಲ್ಲ, ಹಾಗಾಗಿ 7 o'clockಗೆ ಮಲ್ಕೊಂಡ್ಬಿಟ್ಟಿದ್ಲು. ಅವನು ಎಬ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಅಕ್ಕ ಮಲ್ಕೊಂಡಿದ್ದಾಳೆ, ಎಬ್ಬಿಸ್ಬೇಡ, ನೀನು ಹೋಗಿ ಮಲ್ಕೊ ಮಗನೆ ಅಂತ ಹೇಳಿದ್ದಕ್ಕೆ ಮ್ಯಾಟ್ ಮೇಲೆ ಹೇಗೆ ಹೋಗಿ ಮಲ್ಕೊಂಡ ನೋಡಿ. ಇವಾಗಿನ ಮಕ್ಕಳಿಗೆ ನರ್ಸರಿ LKGಗೆ ಹೋಮ್ವರ್ಕು ಆ್ಯಂಡ್ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಮೇ ಬಿ ನಮಗೆಲ್ಲ ಆ ಥರ ಇರಲಿಲ್ವೇನೋ, ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಆಗ್ತಾಯಿತ್ತು ಅಂತ ಅನಿಸುತ್ತೆ ಎಕ್ಸಾಮ್ಸು ಹೋಮ್ವರ್ಕ್ ಎಲ್ಲನೂ. ಸ್ಕೂಲಲ್ಲಿ ಇವ್ರಿಗೆ ಕೊಡೋ ಹೋಮ್ವರ್ಕು ಒಂದೊಂದು ಸತಿ ನಮಗೇ ಒಂಚೂರು ಅರ್ಥ ಆಗೋಲ್ಲ. ಮಕ್ಳಿಗೆ ಹೆಂಗಪ್ಪ ಹೋಮ್ವರ್ಕ್ ಮಾಡಿಸೋದು ಅಂತ ಅನಿಸುತ್ತೆ. LKG UKGಗೆ ಈ ಥರ ಕನ್ಫ್ಯೂಸ್ ಆಯಿತು ಅಂತ ಅಂದರೆ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇನ್ನು ಯಾವ ಥರ ಇರುತ್ತೋ ಇವ್ರಿಗೆ ಹೋಮ್ವರ್ಕ್ ಹೆಂಗಪ್ಪ ಮಾಡಿಸೋದು ಅಂತ ಅನಿಸ್ತಾ ಇರುತ್ತೆ ಒಂದೊಂದು ಸತಿ. ನೋಡಿದ್ರಲ್ಲ ರೆಸಿಪಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ರೆಸಿಪಿ ಮಾಡಿ ತಿನ್ನಿಸಿದ್ರೆ ಸೊ ಖಂಡಿತವಾಗ್ಲೂ ತಿಂತಾರೆ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.